ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಂಟು ಎಂಬ ಪುಟ್ಟ ಹುಡುಗನಿದ್ದ. ಚಿಂಟು ತುಂಬಾ ಬುದ್ಧಿವಂತನಾಗಿದ್ದ, ಆದರೆ ತುಂಬಾ ನಾಚಿಕೆ ಸ್ವಭಾವದವನು. ಅವನಿಗೆ ಹಾಡಲು, ನೃತ್ಯ ಮಾಡಲು, ಕತೆಗಳನ್ನು ಹೇಳಲು ತುಂಬಾ ಇಷ್ಟವಿತ್ತು. ಆದರೆ ಜನರೆದುರು ಮಾಡಲು ಮಾತ್ರ ತುಂಬಾ ಭಯಪಡುತ್ತಿದ್ದನು. ಒಂದು ದಿನ ಅವರ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಹಾಡು, ನೃತ್ಯ, ನಾಟಕ ಮುಂತಾದ ಸ್ಪರ್ಧೆಗಳು ಏರ್ಪಟ್ಟಿದ್ದವು. ಚಿಂಟುಗೆ ಹಾಡಲು ತುಂಬಾ ಆಸೆಯಿತ್ತು, ಆದರೆ ವೇದಿಕೆ ಏರಲು ಭಯಪಡುತ್ತಿದ್ದನು. ಅವನ ಸ್ನೇಹಿತರು ಅವನನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದರು, ಆದರೆ ಅವನಿಗೆ ಧೈರ್ಯ ಸಾಲಲಿಲ್ಲ. ಕಾರ್ಯಕ್ರಮದ ದಿನ ಬಂದಿತು. ಚಿಂಟು ವೇದಿಕೆಯ ಬಳಿ ನಿಂತು ಇತರ ಮಕ್ಕಳು ಹಾಡುವುದನ್ನು ನೋಡುತ್ತಿದ್ದನು. ಅವರ ಹಾಡುಗಳನ್ನು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು. ಆದರೆ ತನ್ನ ಭಯವನ್ನು ಗೆದ್ದು ತಾನು ವೇದಿಕೆಯ ಮೇಲೆ ಹಾಡಬೇಕೆಂದು ಅವನಿಗೆ ಅನಿಸಿತು. ಕೊನೆಗೆ ಅವನು ತನ್ನ ಭಯವನ್ನು ಗೆದ್ದು ವೇದಿಕೆಯ ಮೇಲೆ ಹತ್ತಿದನು. ಅವನ ಕೈಗಳು ನಡುಗುತ್ತಿದ್ದವು, ಆದರೆ ಅವನು ದೃಢವಾಗಿ ನಿಂತನು. ಅವನು ತನ್ನ ನೆಚ್ಚಿನ ಹಾಡನ್ನು ಹಾಡಲು ಪ್ರಾರಂಭಿಸಿದನು. ಮೊದಲ ಕೆಲವು ಸಾಲುಗಳನ್ನು ಹಾಡುವಾಗ ಅವನಿಗೆ ಸ್ವಲ್ಪ ಭಯವಾಯಿತು, ಆದರೆ ನಂತರ ಅವನು ತನ್ನ ಭಯವನ್ನು ಮರೆತು ಹಾಡಿನಲ್ಲಿ ಮಗ್ನನಾದನು. ಚಿಂಟುವಿನ ಮಧುರವಾದ ಧ್ವನಿ ಕೇಳಿ ಇಡೀ ಸಭಾಂಗಣವೇ ಮಂತ್ರಮುಗ್ಧವಾಯಿತು. ಅವನ ಹಾಡು ಮುಗಿದಾಗ ಜನರೆಲ್ಲ ಚಪ್ಪಾಳೆ ತಟ್ಟಿ ಅವನನ್ನು ಪ್ರೋತ್ಸಾಹಿಸಿದರು. ಅವನ ಸ್ನೇಹಿತರು ಅವನನ್ನು ಅಭಿನಂದಿಸಿದರು. ಚಿಂಟುಗೆ ತುಂಬಾ ಸಂತೋಷವಾಯಿತು. ಆ ದಿನದಿಂದ ಚಿಂಟು ತನ್ನ ಭಯವನ್ನು ಗೆದ್ದು ತನ್ನ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸಿದನು. ಅವನು ಹಾಡು, ನೃತ್ಯ, ನಾಟಕ ಹೀಗೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದನು. ಅವನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೋಡಿ ಎಲ್ಲರೂ ಅವನನ್ನು ಮೆಚ್ಚಿಕೊಂಡರು. ಈ ಕಥೆಯಿಂದ ನಾವೇನು ಕಲಿಯುತ್ತೇವೆಂದರೆ, ಜೀವನದಲ್ಲಿ ಸಾಧನೆ ಮಾಡಲು ಧೈರ್ಯ ತುಂಬಾ ಮುಖ್ಯ. ನಮ್ಮಲ್ಲಿ ಪ್ರತಿಭೆ ಇದ್ದರೂ ಭಯದಿಂದ ಅದನ್ನು ಹೊರಹಾಕಲು ಸಾಧ್ಯವಾಗದಿದ್ದರೆ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಧೈರ್ಯದಿಂದ ಪ್ರಯತ್ನಿಸಿದರೆ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು.